ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ನಿಮಗೆ ಗೊತ್ತಿರೋದು ನಿಮ್ಮ ಫ್ಯಾಮಿಲಿ ಮೆಂಬರ್ ಎಲ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಬ್ಲಾಗ್ ಬಂದುಬಿಟ್ಟು ವೈಕುಂಠ ಏಕಾದಶಿದು ಮಂಗಳವಾರದ್ದು ಬ್ಲಾಗ್ ಆಗಿರುತ್ತೆ. ಸೊ ನಾವು ಅವತ್ತು ಬೆಳಗ್ಗೆನೇ ಬೇಗ ಎದ್ದು ಮನೇಲೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿಬಿಟ್ಟು ರೆಡಿ ಆದ್ವಿ. ಸೊ ನನ್ನ ಮಗಳೂ ಜೊತೆಗೆ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಸ್ಬಿಟ್ಟು ಆಮೇಲೆ ಸ್ಕೂಲಿಗೆ ಡ್ರಾಪ್ ಮಾಡಬೇಕು ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ, ಏಕೆಂದರೆ ನಾವು ಅಲ್ಲಿಗೆ ಬಂದ ಆಲ್ರೆಡಿ 9 ಗಂಟೆ ಆಗಿತ್ತು. ಕ್ಯೂ ಜಾಸ್ತಿ ಇತ್ತು. ಹಾಗಾಗಿ ಬೇಡ ಅಂತೇಳ್ಬಿಟ್ಟು ಅವಳನ್ನು ಸ್ಕೂಲಿಗೆ ಮತ್ತು ಅವಳನ್ನು ಬಿಟ್ಬಿಟ್ಟು ನಾನು ನಮ್ಮ ಹಸ್ಬೆಂಡ್ ಮಾತ್ರ ದೇವಸ್ಥಾನದ ಹತ್ರಕ್ಕೆ ಬಂದ್ವಿ. ನಾವು ದೇವಸ್ಥಾನದ ಹತ್ರದಿಂದ ಇಲ್ಲಿಗೆ ಬರೋ ವರ್ಷದಲ್ಲಿ ತುಂಬ ಕ್ಯೂ ಇತ್ತು. ಎಷ್ಟು ಕ್ಯೂ ಇತ್ತು ಅಂತ ನೋಡ್ತಾ ಇದ್ದೀರಲ್ಲ. ಸೊ ಈ ಕ್ಯೂನ ನಾವು ಬಂದುಬಿಟ್ಟು ಕ್ಯೂ ಅಲ್ಲಿ ಸೇರಿಕೊಂಡ್ವಿ. ನಾವು ಸೇರ್ಕೊಂಡ್ಮೇಲೂ ಕೂಡ ಎಷ್ಟು ಜನ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ. ನಾವು ಇಲ್ಲಿಗೆ ಬಂದಾಗ 10 ಕಾಲೇನೋ 10 ಕಾಲು ಆಗಿತ್ತು. ಅಂದರೆ ನಮಗೆ ದರ್ಶನ ಅರ್ಧ ಗಂಟೆ 3/4 ಗಂಟೆ ಒಳಗೆ ಆಗುತ್ತೆ ಅಂದರೆ ಕ್ಯೂ ಇತ್ತು. ಅಂದರೆ ತುಂಬ ಹೊತ್ತು ನಿಲ್ತಾ ಇರಲಿಲ್ಲ ಸಾಲಲ್ಲಿ. ಅಂದರೆ ಮೂವ್ ಆಗ್ತಾ ಇದ್ದರಿಂದ ½ ದರ್ಶನ ಆಗುತ್ತೆ ಅಂತ ಹೇಳಿದ್ರು. ಸೊ ನಾವು ಕ್ಯೂವಲ್ಲಿ ನಿಂತ್ಕೊಂಡ್ವಿ. ನಮ್ಮ ಅಕ್ಕಪಕ್ಕ ಅಂದರೆ ಸಾಲು ಇತ್ತಲ್ಲ ದೇವಸ್ಥಾನಕ್ಕೆ ಹೋಗೋ ಸಾಲಲ್ಲೇ, ಅಲ್ಲೇ ಅಕ್ಕಪಕ್ಕ ತಿನ್ನೋದು ಮತ್ತು ದೇವ್ರ ಸಾಮಾನು ಎಲ್ಲನೂ ಇತ್ತು. ಈ ಅಜ್ಜಿ ಬಂದುಬಿಟ್ಟು ಇಲ್ಲಿ ಇದು ಮಾಡ್ತಾಯಿದ್ರು, ಭಗವದ್ಗೀತೆ ಬುಕ್ನ ಮಾರ್ತಾಯಿದ್ರು. ಚಿಕ್ಕದು ಬಂದುಬಿಟ್ಟು 150, ದೊಡ್ಡದು ಬಂದುಬಿಟ್ಟು 350 ಅಂತ 300 ಏನೋ ಅಂತ ಹೇಳಿದ್ರು. ಸೊ ನಾವೇನು ತೊಗೊಂಡಿಲ್ಲ, ಯಾಕೆಂದರೆ ನಮ್ಮ ಮನೇಲಿ ಆಲ್ರೆಡಿ ಭಗವದ್ಗೀತೆ ಬುಕ್ ಇದೆ. ಸೊ ಅವರು ಇದನ್ನು ತೊಗೊಂಡ್ರೆ, ಭಗವದ್ಗೀತೆ ಬುಕ್ ತೊಗೊಂಡ್ರೆ ಗಿಫ್ಟ್ ಇದೆ ಅಂತಲೂ ಕೂಡ ಹೇಳ್ತಾಯಿದ್ರು ಎಲ್ರಿಗೂ. ಆಮೇಲೆ ನಾವು ಆಲ್ಮೋಸ್ಟ್ ಅಲ್ಲಿ ಅಷ್ಟೊತ್ತಿಗೆ ನಾವು ದೇವಸ್ಥಾನದ ಹತ್ರದ ಬಾಗಿಲಿಗೆ ಬಂದು ನೋಡಿದ್ದು ಚೌಟ್ರಿ ಒಳಗಿಂದ ಅಲ್ಲಿ ಒಂದು ದೇವ್ರದ್ದು ಅರ್ಚನೆ ಅದೆಲ್ಲ ಪೂಜೆ ಮಾಡಿಬಿಟ್ಟು ಅಲ್ಲೊಂದು ಚೌಟ್ರಿಲಿ ಕೆಳಗಡೆ ಒಂದು ದೇವ್ರದ್ದು ಜೋಡಿಸಿದ್ದಾರೆ. ಅದರಿಂದ ಒಳಗಾಸಿ ದೇವಸ್ಥಾನದ ಒಳಗೆ ಎಂಟ್ರಿ ಆಗೋ ಥರ ಮಾಡಿದ್ವು. ನೋಡಿ, ನಾವು ಚೌಟ್ರಿ ಹತ್ರಕ್ಕೆ ಬಂದಾಗಲೇ ನಮ್ಮಿಂದ ಎಷ್ಟು ಸಾಲಿತ್ತು ಅಂತ ಹೇಳ್ಬಿಟ್ಟು. ಸೊ ಚೌಟ್ರಿ ಹತ್ರಕ್ಕೆ ಬಂದಾಗ ಮೇನ್ ಗೇಟಿಗೆ ಬಂದಾಗ ಅಲ್ಲಿ ನಾಮ ಇಡ್ತಾಯಿದ್ರು. ಸೊ ಬೇಕಂದವರಿಗೆ ವೈಟು ಮತ್ತು ರೆಡ್ಡು 3 ಸೇರಿಸಿರ್ತಾಯಿದ್ರು. ನಾವು ಮಾತ್ರ ರೆಡ್ ಮಾತ್ರ ಇಡಿಸ್ಕೊಂಡ್ವಿ. ಎಲ್ರಿಗೂ ಅದನ್ನೇ ಇಡ್ತಾಯಿದ್ರು. ಕೇಳಿದವ್ರಿಗೆ ಮಾತ್ರ ವೈಟ್ ಕಲರ್ದಲ್ಲೂ ಕೂಡ ನಾಮ ಇಡ್ತಾಯಿದ್ರು, 3ಅಲ್ಲಿ ಇಡ್ತಾರಲ್ಲ ಆ ಥರದ್ದು. ಸೊ ಅವರು ಆಮೇಲೆ ನಾವು ಇಲ್ಲಿಂದ ಅಲ್ಲಿಗೆ ಹೋಗಬೇಕು, ಅಲ್ಲಿ ತೋರಿಸಿದ್ನಲ್ಲ ಅಲ್ಲಿಗೆ ಹೋಗಬೇಕು. ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಏನೋ ಆಯಿತು. ಸೊ ಇಲ್ಲಿಗನ ಬೇಗ ಮೂವ್ ಆಗ್ತಿತ್ತು. ಇದ್ರ ಒಳಗೆ ಹೋದ್ಮೇಲೆ ಅಲ್ಲಿ ದೇವ್ರಿಗೆ ಕೈ ಮುಗಿದು ಅಲ್ಲಿಂದ ಒಳಗೆ ಹೋಗೋದು ಲೇಟ್ ಆಗ್ತಾಯಿತ್ತು. ಏನಕ್ಕೆ ಲೇಟ್ ಆಗ್ತಿತ್ತು ಅಂತ ಒಳಗೆ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಬನ್ನಿ. ಸೊ ನಾವಿಲ್ಲಿಗೆ ಬಂದ್ವಿ ಬಾಗಿಲಿಗೆ. ಅಲ್ಲಿ ಒಳಗಡೆ ಇಲ್ಲಿ ಮೆಟ್ಲತ್ತಿದ್ದೀರಲ್ಲಿ ನೋಡಿ, ಇಲ್ಲಿ ತುಂಬ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಇಲ್ಲೇ 5 ನಿಮಿಷನೇನೋ ನಿಲ್ಲಿಸಿದ್ರು. 5-10 ನಿಮಿಷ ಇಲ್ಲೇ ನಿಂತ್ಕೊಂಡ್ವಿ ನಾವು ಬಾಗಿಲಲ್ಲಿ. ಇದು ನೋಡಿ, ಇದು ಯಾವ ಚೌಟ್ರಿ ಅಂದರೆ ದೇವಸ್ಥಾನದ್ದೇನೆ, ಪ್ರಸನ್ನ ಶ್ರೀನಿವಾಸ ಪದ್ಮಾವತಿ ಧ್ಯಾನ ಮಂದಿರ. ಇದು ಕೆಳಗಡೆ ಧ್ಯಾನ ಮಂದಿರ ಅಂತಾರೆ. ಮತ್ತು ಪ್ರತಿ ಗುರುವಾರ ಇಲ್ಲಿ ರಾಯರನ್ನು ಕೂಡ ಆರಾಧಿಸ್ತಾರೆ. ಇಲ್ಲಿ ಪ್ರತಿ ಗುರುವಾರನೂ ತುಂಬ ಚೆನ್ನಾಗಿ ರಾಯರನ್ನು ಆರಾಧಿಸ್ತಾರೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲೇ. ಸೊ ನೋಡಿ, ಆಮೇಲೆ ನಮ್ಮನ್ನು ಒಳಗಡೆ ಬಿಟ್ಟರು. ಸೊ ನೋಡಿ, ಇವಾಗ ಹೋಗ್ತಾಯಿದ್ವಿ. ಎಷ್ಟು ಚೆನ್ನಾಗಿ ಲೈನ್ ಮಾಡಿದರು ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲೇ ಕೂಡ ಅರ್ಚನೆಗೆ 100 ರೂಪೀಸು ಮತ್ತು ದೀಪಗಳು ಸಿಗ್ತಾಯಿತ್ತು. 2 ದೀಪಕ್ಕೆ 10 ರೂಪಾಯಿ, 3 ದೀಪ ಮತ್ತು ದೀಪಗಳ ಲೆಕ್ಕನೂ ಇತ್ತು ಮತ್ತು ಬತ್ತಿಗಳ ಲೆಕ್ಕನೂ ಹಚ್ಚುತ್ತಾರೆ ನೋಡಿ. ಇವಾಗ ಅದು ಕೂಡ ಇಲ್ಲಿ ಇತ್ತು. ಇಲ್ಲಿ ನೋಡಿ, ಟೇಬಲ್ ಹಾಕ್ಬಿಟ್ಟು ಇಲ್ಲಿ ಅರೇಂಜ್ ಮಾಡಿದರು. ಇಲ್ಲಿ ಬೇಕಂದವ್ರು ತೊಗೊಂಡು ಅಲ್ಲಿ ಅವರೇ ಬೆಂಕಿ ಪಟ್ಟಣ ಎಲ್ಲ ಕೊಡ್ತಾರೆ, ಅದರಲ್ಲೇ ಹಚ್ಬಿಟ್ಟು ಇಡೋದು. ನೋಡಿ, ಈ ಥರ ರೆಡಿ ಮಾಡಿ ನಾವೇನು ತೊಗೊಂಡೋಗೋದಿಲ್ಲ. ಸೊ ದುಡ್ಡು ಕೊಟ್ಬಿಟ್ಟು ತೊಗೊಳ್ಳೋದು. ತಟ್ಟೆಗೆ ಬತ್ತಿ ಮತ್ತು ದೀಪಗಳನ್ನೆಲ್ಲ ಇಟ್ಬಿಟ್ಟು ಬತ್ತಿನೂ ಇಟ್ಬಿಟ್ಟು ರೆಡಿ ಮಾಡಿ ಇಟ್ಟಿರ್ತಾರೆ. ಈ ಥರ ತೊಗೊಂಬಿಟ್ಟು ಇಲ್ಲಿ ನೋಡಿ, ಇದು ಚೌಟ್ರಿ ಒಳಗೆ ಶ್ರೀನಿವಾಸ ಅಂದರೆ ಗೋವಿಂದನ ಇಲ್ಲಿ ಇಟ್ಬಿಟ್ಟು ಅಲಂಕಾರ ಮಾಡಿ ಇಲ್ಲಿ ಅಭಿಷೇಕ ಹೂವು ಎಲ್ಲ ಇಟ್ಬಿಟ್ಟಿದ್ರು. ಅಂದರೆ ನಾವು ಅಲ್ಲಿ ಮೇಯ್ನ್ದು ಸ್ಥಳ ಇದೆಯಲ್ಲ, ಅಲ್ಲಿ ಪೂಜೆ ಮಾಡ್ತಾ ಇರಲಿಲ್ಲ. ಇಲ್ಲಿ ಇದು ಏನಿದೆ ಇಲ್ಲಿ ಮಾತ್ರ ನಾವು ದೇವ್ರ ಸಾಮಾನು ಮನೆಯಿಂದ ತೊಗೊಂಡೋಗಿರ್ತೀವಲ್ಲ, ಇಲ್ಲಿ ಈ ಪೂಜೆ ಮಾಡಿಸ್ಕೊಂಡು ಇದು ಮೆರವಣಿಗೆ ದೇವರು ಅಂತ ಇರುತ್ತಲ್ಲ, ಅದನ್ನು ಇಲ್ಲಿ ಚೌಟ್ರಿಯಲ್ಲಿ ಇಟ್ಬಿಟ್ಟು ಇದು ಮಾಡಿದರು. ಏಕೆಂದರೆ ತುಂಬ ಜನನ ಒಳಗಡೆನೇ ಪೂಜೆ ಮಾಡಿಬಿಟ್ಟು ಇದು ಮಾಡ್ತೀವಿ ಅಂದರೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಆರತಿ ಎಲ್ಲ ತೊಗೊಂಡು ಫೈನಲಿ ಒಳಗೆ ಬಂದ್ವಿ. ನೋಡಿ, ನೀವು ನೋಡಿ, ಗೋವಿಂದ ಗೋವಿಂದ ಅಂತ ಹೇಳಿ ನೀವು ಒಂದ್ಸಲಿ ಮನಸ್ಸಿನಲ್ಲೇ ನೋಡ್ತಾ ಇರೋರು. ಸೊ ನೋಡಿ, ಬೇಗ ಇಲ್ಲಿ ಕೂಡ ಏನಾಗ್ತಿತ್ತು ಅಂದರೆ ನಿಧಾನ ಆಗ್ತಿತ್ತು. ಇದು ಮೇಯ್ನ್ ನೋಡಿ, ವೈಕುಂಠದ ಬಾಗಿಲು. ಈ ಬಾಗಿಲನ್ನು ವರ್ಷಕ್ಕೆ ಒಂದೇ ಸಲ ಓಪನ್ ಮಾಡೋದು. ವೈಕುಂಠ ಏಕಾದಶಿ ದಿನ ಮಾತ್ರ ಓಪನ್ ಮಾಡೋದು. ಸೊ ನೋಡಿ, ಇವಾಗ ನೀವು ದರ್ಶನ ಮಾಡ್ಕೊಳ್ಳಿ. ನಾವು ದರ್ಶನ ಮಾಡೋಕ್ಕೆ ಹೋಗೋ
ಕರೆಕ್ಟ್ ಟೈಮಿಗೆ ಇವರು ಅಡ್ಡ ಬಂದರು ಇಲ್ಲಿ ಹೂವು ವಹಿಸ್ಕೊಳ್ಳೋದಕ್ಕೆ ಅಂತ. ಅದು ಚೆನ್ನಾಗಿ ದೇವ್ರ ದರ್ಶನ ಆಯಿತು ನೋಡಿ, ಎಷ್ಟು ಚೆನ್ನಾಗಿದೆ ಅಲಂಕಾರ ಎಲ್ಲನ. ಇಲ್ಲಿ ಬಂದ್ಬಿಟ್ಟು ಶಿವ ಇದೆ, ಇಲ್ಲೂ ಕೂಡ ಬೆಳ್ಳಿದು ಮುಖವಾಡ ಇಟ್ಟು ಅಲಂಕಾರ ಮಾಡಿದರು. ಇದು ನೋಡಿ ಮೇಯ್ನು ತಲೆ ಅಂದರೆ ಇದನ್ನು ವೈಕುಂಠದ ಬಾಗಿಲನ್ನ ಇವತ್ತು ಮಾತ್ರ ಓಪನ್ ಮಾಡೋದು, ಅಂದರೆ ಏಕಾದಶಿ ದಿನ ಮಾತ್ರ ಓಪನ್ ಮಾಡೋದು. ಅಲ್ಲೂ ಕೂಡ ವೈಕುಂಠ ಏಕಾದಶಿ ಅಲ್ಲೂ ಕೂಡ ದೇವ್ರನ್ನ ಇಟ್ಬಿಟ್ಟು ಅದ್ರ ಅಡೆಗಾಸಿ ಹೋಗಿ ಕೈ ಮುಟ್ಟೋ ಥರ ಇತ್ತು, ಬಟ್ ಇರಲಿಲ್ಲ. ಹೊರಗಡೆ ಬಂದ್ವಿ, ತೀರ್ಥ ಪ್ರಸಾದ ಎಲ್ಲನ ಇಸ್ಕೊಂಡು ಹೊರಗಡೆ ಬಂದು ಅಲ್ಲಿಂದ ಮನೆಗೆ ಬಂದ್ವಿ. ಇದು ಮನೆಯದು ಪೂಜೆ. ಮನೆಯಲ್ಲಿ ನಾನು ನಮ್ಮ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವ್ರದ್ದು ಫೋಟೋ ಇದೆ, ಅದಕ್ಕೂ ಕೂಡ ಪೂಜೆನ ಎಲ್ಲ ಮಾಡಿಬಿಟ್ಟು ಹೋಗಿದ್ವಿ. ಸೊ ನೋಡಿ, ನಮ್ಮ ಮನೇಲಿ ವೈಕುಂಠ ಏಕಾದಶಿ ದಿನ ಈ ಥರ ಪೂಜೆ ಮಾಡಿದ್ವಿ. ಸೊ ನೋಡ್ತಾ ಇರ್ಬೋದು, ದೇವಸ್ಥಾನದಿಂದ ಮುಗಿಸ್ಕೊಬಂದ್ವಿ. ಆಮೇಲೆ ಮಧ್ಯಾಹ್ನ ಮತ್ತು ಸ್ಕೂಲ್ ಬಿಟ್ಟ ಮೇಲೆ ನನ್ನ ಮಗಳನ್ನ ಕರ್ಕೊಂಡೋಗಿ ಅಲ್ಲಿ ಅವಳಿಗೆ ದೇವರಿಗೆ ಕೈ ಮುಗಿಸ್ಬಿಟ್ಟು, ಆವಾಗ ತುಂಬ ಫ್ರೀ ಇತ್ತು, ಅಷ್ಟೊಂದು ಜನ ಇರಲಿಲ್ಲ, ಸ್ವಲ್ಪ ಜನ ಇತ್ತು. ಅವಳನ್ನ ಕೈ ಮುಗಿಸ್ಕೊಂಡು ಕರ್ಕೊಂಡು ಆಮೇಲೆ ಮನೆಗೆ ಬಂದ್ವಿ. ಸೊ ಈ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿಲಿ ನಿಮ್ಮ ಫ್ರೆಂಡ್ಸಲ್ಲೂ ಎಲ್ರಿಗೂ ಹೇಳಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.